ನಮಸ್ತೆ ವಿದ್ಯಾರ್ಥಿಗಳೇ, ನಾವು ಕಳೆದ ತರಗತಿಯಲ್ಲಿ 9ನೇ ತರಗತಿಯ ರಾಜ್ಯ ಸರ್ಕಾರ ಎನ್ನುವಂತಹ ಒಂದು ಅಧ್ಯಾಯದಲ್ಲಿ ವಿಧಾನಸಭಾ ಸದಸ್ಯರಿಗೆ ಇರಬೇಕಾದಂತಹ ಅರ್ಹತೆಗಳ ಬಗ್ಗೆ ಕುರಿತು ಮಾತನಾಡ್ತಾ ಇದ್ವಿ. ಸೊ ಅದರ ಮುಂದಿನ ಒಂದು ಭಾಗವನ್ನು ನಾವು ಈ ಒಂದು ತರಗತಿಯಲ್ಲಿ ಗಮನಿಸೋಣ. ಸೊ ವಿಧಾನಸಭಾ ಸದಸ್ಯರಿಗೆ ಇರಬೇಕಾದಂಥ ಅರ್ಹತೆಗಳು ನೋಡೋದಾದ್ರೆ ಭಾರತದ ಪ್ರಜೆಯಾಗಿರಬೇಕು, ಎರಡನೇದು ಕನಿಷ್ಠ 25 ವರ್ಷ ವಯೋಮಿತಿಯನ್ನು ಹೊಂದಿರಬೇಕು, ವಯಸ್ಸಾಗಿರಬೇಕು, ಯಾವುದೇ ಲಾಭದಾಯಕ ಹುದ್ದೆಯನ್ನು ಹೊಂದಿರಬಾರ್ದು, ಯಾವುದೇ ಹುದ್ದೆಯಲ್ಲಿ ಇರಬಾರ್ದು, ಸರ್ಕಾರದ ಹುದ್ದೆಯಲ್ಲಿ ನ್ಯಾಯಾಲಯದ ಶಿಕ್ಷೆಗೆ ಗುರಿಯಾಗಿರಬಾರ್ದು, ಯಾವುದೇ ಶಿಕ್ಷೆ ಇರಬಾರ್ದು, ಕೇಸ್ ಇರಬಾರ್ದು, ಮಾನಸಿಕ ಅಸ್ವಸ್ಥತೆಯನ್ನು ಹೊಂದಿರಬಾರ್ದು, ಬುದ್ಧಿವಂತನಾಗಿರಬೇಕು ಎನ್ನುವಂಥದ್ದು, ದಿವಾಳಿ ಆಗಿರಬಾರ್ದು, ಅಂದರೆ ಆಸ್ತಿ ಏನು ಇಲ್ಲದೇ ಇರತಕ್ಕಂಥ ಆಸ್ತಿ ಇಲ್ಲದೆ ಇರತಕ್ಕಂಥ ವ್ಯಕ್ತಿ ಆಗಿರಬಾರ್ದು, ಸಂಸತ್ತು ಕಾಲಕ್ಕೆ ನಿರ್ಧರಿಸುವಂತಹ ಇತರೆ ಅರ್ಹತೆಗಳನ್ನು ಇವನು ಕೂಡ ಹೊಂದಿರಬೇಕು. ಇಷ್ಟು ಒಂದು ಅರ್ಹತೆಗಳನ್ನು ಯಾರು ಪಡ್ಕೊಂಡಿರ್ತಾರೋ ಅವರು ವಿಧಾನಸಭಾ ಸದಸ್ಯರಾಗಲಿಕ್ಕೆ ಅರ್ಹತೆಯನ್ನು ಪಡ್ಕೊಳ್ತಾರೆ. ಸೊ ಇವರ ಅಧಿಕಾರಾವಧಿಯನ್ನು ನೋಡೋದಾದ್ರೆ ಇವರ ಅಧಿಕಾರಾವಧಿ 5 ವರ್ಷ ಆಗಿರುತ್ತೆ. ಅವಧಿಗೆ ಮುಂಚೆ ಮುಖ್ಯಮಂತ್ರಿಯ ಸಲಹೆಯಂತೆ ರಾಜ್ಯಪಾಲರು ವಿಸರ್ಜನೆಯನ್ನು ಮಾಡಬಹುದು. ಮುಖ್ಯಮಂತ್ರಿಯ ಸಲಹೆಯನ್ನು ಪಡ್ಕೊಂಡು ಅಲ್ಲಿ ವಿಸರ್ಜನೆಯನ್ನು ಮಾಡ್ತಾರೆ. ವಿಧಾನ ಪರಿಷತ್ತನ್ನು ವಿಸರ್ಜನೆ ಮಾಡಲಿಕ್ಕೆ ಆಗೋದಿಲ್ಲ, ವಿಧಾನಸಭೆಯನ್ನು ವಿಸರ್ಜನೆ ಮಾಡ್ಬೋದು. ಅದು ಇವರ ಸಲಹೆ ಮೇರೆಗೆ, ಯಾರ ಸಲಹೆ ಮೇಲೆ, ಮುಖ್ಯಮಂತ್ರಿಯ ಸಲಹೆ ಮೇರೆಗೆ ಮಾಡ್ಬೋದು. ಈ ಸಂದರ್ಭದಲ್ಲಿ ರಾಜ್ಯವನ್ನು ಯಾರ ಆಳ್ವಿಕೆಗೆ ಒಳಪಡಿಸ್ತಾರೆ ಅಂದರೆ, ಯಾಕೆಂದರೆ ಸರ್ಕಾರ ಬಿದ್ದೋಗಿರುತ್ತಲ್ಲ ಅಂಥ ಸಂದರ್ಭದಲ್ಲಿ ರಾಷ್ಟ್ರಪತಿಯವರ ಆಳ್ವಿಕೆಗೆ ಒಳಪಡಿಸಲಾಗುತ್ತದೆ ಯಾವ ರಾಜ್ಯವನ್ನು. ಯಾಕೆಂದರೆ ಅಲ್ಲಿ ಮಂತ್ರಿಮಂಡಲ ಬಿದ್ದೋಗುತ್ತಲ್ಲ ಆ ಸಂದರ್ಭದಲ್ಲಿ ಏನು ಮಾಡ್ಬೋದು, ರಾಷ್ಟ್ರಪತಿ ಆಡಳಿಕೆಗೆ ಕೊಡ್ತಾರೆ ಆ ರಾಜ್ಯವನ್ನು. ನೋಡಿ, ಆಮೇಲೆ ಸದಸ್ಯರು ತಮ್ಮ ಸ್ಥಾನದಲ್ಲಿ ಮುಂದುವರಿಲಿಕ್ಕೆ ಇಷ್ಟ ಇಲ್ಲ ಅಂತಂದರೆ ಸಭಾಧ್ಯಕ್ಷರಿಗೆ ರಾಜೀನಾಮೆಯನ್ನು ನೀಡಬಹುದು. ಅದು ಸ್ಪೀಕರ್ ಅಂತ ಕರಿತೀವೋ ಅವರಿಗೆ ರಾಜೀನಾಮೆಯನ್ನು ಕೊಟ್ಟು ಅವರು ಅದನ್ನು ಅಲ್ಲಿಂದ ಸೀಟಿಂದ ಕೆಳಗಿಳಿಬೋದಾಗ್ತದೆ ಅನ್ನೋದು ಕೂಡ ಆ ರೀತಿ ಅವಕಾಶ ಇದೆ. ಆಮೇಲೆ ಚುನಾವಣೆಯಲ್ಲಿ ಆಯ್ಕೆಯಾದಂಥ ಸದಸ್ಯರಲ್ಲಿ ಒಬ್ಬರನ್ನ ಸಭಾಧ್ಯಕ್ಷರನ್ನಾಗಿ ಮತ್ತೊಬ್ಬರನ್ನ ಉಪಸಭಾಧ್ಯಕ್ಷರನ್ನಾಗಿ ಚುನಾಯಿಸ್ತಾರೆ. ಸೊ ಅದರಲ್ಲಿ ನಿಮಗೆ ಏನು ಕೇಂದ್ರ ಸರ್ಕಾರದಲ್ಲಿ ಯಾವ ರೀತಿ ನಿಯಮಗಳಿರ್ತದೋ ಆಲ್ಮೋಸ್ಟ್ ಅಲ್ಲಿ ಇದರಲ್ಲೂ ಕೂಡ ಅದೇ ರೀತಿ ನಿಯಮಗಳಿರ್ತದೆ. ಅದು ಕೇಂದ್ರ ಸರ್ಕಾರ ಆಗುತ್ತೆ, ಇದು ರಾಜ್ಯ ಸರ್ಕಾರ ಆಗುತ್ತೆ, ಅಷ್ಟೇ ವ್ಯತ್ಯಾಸಗಳು ಬಿಟ್ಟರೆ ಏನಿಲ್ಲ, ಸಣ್ಣ ಪುಟ್ಟ ವ್ಯತ್ಯಾಸಗಳು. ಸಭಾಧ್ಯಕ್ಷರನ್ನಾಗಿ ಮಾಡ್ತಾರೆ, ಗೆದ್ದಿರ್ತಕ್ಕಂಥ ಸದಸ್ಯರಲ್ಲಿ ಸಭಾಧ್ಯಕ್ಷರು ಮತ್ತು ಉಪಸಭಾಧ್ಯಕ್ಷರನ್ನಾಗಿ ಮಾಡ್ತಾರೆ. ಆಮೇಲೆ ಅಧಿವೇಶನದ ಕಾರ್ಯಗಳು ಇವರ ಅಧ್ಯಕ್ಷತೆಯಲ್ಲೇ ನಡೀತಕ್ಕಂಥದ್ದನ್ನು ಗಮನಿಸ್ಬೋದಾಗ್ತದೆ. ಆಮೇಲೆ ಸದನದಲ್ಲಿ ಅವ್ರು ಏನು ಕೆಲಸ ಮಾಡಬೇಕಪ್ಪ ಅಂತಂದರೆ ಈ ಸಭಾಧ್ಯಕ್ಷರುಗಳು ಸೇಮ್ ಶಾಂತಿ ಶಿಸ್ತನ್ನು ಕಾಪಾಡುವಂಥದ್ದು, ಘನತೆಯನ್ನು ಹೆಚ್ಚಿಸುವಂಥದ್ದು, ಅಧಿವೇಶನ ಕರೆಯುವಂತಹ ಕೆಲಸಗಳು ಮಾಡಬೇಕು, ಮುಂದೂಡುವಂಥ ಬೇಡ ಅಂದರೆ ಮುಂದೂಡತಕ್ಕಂಥದ್ದು, ಸದಸ್ಯರ ಹಕ್ಕು ಬಾಧ್ಯತೆಗಳನ್ನು ರಕ್ಷಿಸುವಂತಹ ಕೆಲಸಗಳನ್ನು ಮಾಡಬೇಕು, ಏನಾದ್ರು ಸಮಸ್ಯೆಗಳನ್ನು ಬಗೆಹರಿಸಬೇಕು. ಆಮೇಲೆ ಸದನದಲ್ಲಿ ಸಹಮತಗಳು ಅಂದರೆ ಸಮ ಮತಗಳು ಬಂದು ಅಂತಂದರೆ ಆ ನಿರ್ಣಾಯಕ ಮತ ಚಲಾಯಿಸುವಂಥ ಅಧಿಕಾರವನ್ನು ಇವರಿಗೆ ಕೊಟ್ಟಿರ್ತಾರೆ. ಅವರಿಗೆ ಸಭಾಧ್ಯಕ್ಷರಿಗೆ ಅವರ ಅನುಪಸ್ಥಿತಿಯಲ್ಲಿ ಏನಾದ್ರು ಇದ್ದರೆ ಮತ್ತೊಬ್ಬರ ಉಪಸಭಾಧ್ಯಕ್ಷರು ಇದನ್ನು ನಿರ್ವಹಿಸಿಕೊಂಡು ಹೋಗ್ತಾರೆ. ಓಕೆ, ಸೊ ಈ ವಿಧಾನಸಭೆಯ ಅಧಿಕಾರ ಕಾರ್ಯಗಳನ್ನು ನೋಡ್ತಾ ಹೋಗೋಣ ಮಕ್ಕಳೇ. ಒಂದನೇದು ಶಾಸನೀಯ ಅಧಿಕಾರ ಕಾರ್ಯಗಳು. ಈಗಾಗಲೇ ತಿಳಿಸಿರುವಂತೆ ರಾಜ್ಯ ಪಟ್ಟಿ ಸಮವರ್ತಿ ಪಟ್ಟಿಯಲ್ಲಿ ಬರುವಂತಹ ವಿಷಯದ ಮೇಲೆ ಶಾಸನ ಮಾಡುವಂತಹ ಸಂಪೂರ್ಣ ಅಧಿಕಾರ ವಿಧಾನಸಭೆಗೆ ಇದೆ. ರಾಜ್ಯಸಭೆ ಅಂದರೆ ಅಲ್ಲಿ ಏನೇನು ಪಟ್ಟಿಗಳ ಕೆಲಸಗಳು ಮಾಡುವಂಥ ಪಟ್ಟಿ ಏನಿರುತ್ತೋ ಅವಷ್ಟು ಕೆಲಸಗಳು ಮಾಡಬೇಕು. ಆಮೇಲೆ ಸಮವರ್ತಿ ಪಟ್ಟಿಯಲ್ಲೂ ಕೂಡ ಸಂಬಂಧಪಟ್ಟಂಥ ವಿಷಯಗಳು ಇವರು ಇದಕ್ಕೆ ಪಡ್ತವೆ. ಯಾಕಂದ್ರೆ ಸಮವರ್ತಿ ಅಂದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ಸೇರಿ ನಿರ್ವಹಿಸುವಂಥ ಕೆಲಸಗಳು. ಹಂಗಾಗಿ ಅಲ್ಲಿ ಕೇಂದ್ರ ರಾಜ್ಯ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿಯಲ್ಲಿ ಬರ್ತಕ್ಕಂಥ ಯಾವುದೇ ಕೆಲಸ ಕಾರ್ಯಗಳನ್ನು ಸಂಪೂರ್ಣ ಸಂಬಂಧಪಟ್ಟಂಥ ಕಾನೂನುಗಳನ್ನು ನಿರ್ವಹಿಸುವಂಥ ಕೆಲಸಗಳನ್ನು ಇವರು ಮಾಡಬೇಕು. ಆಮೇಲೆ ಮಸೂದೆ ಅಲ್ಲಿ ಕಾನೂನನ್ನು ರೂಪಿಸಿರ್ತಾರಲ್ಲ ಆ ಮಸೂದೆ ಕಾಯ್ದೆ ಆಗಬೇಕಾದ್ರೆ 2 ಸದನಗಳ ಒಪ್ಪಿಗೆ ಬೇಕೇ ಬೇಕಾಗ್ತದೆ. ಆ ಒಪ್ಪಿಗೆಯನ್ನು ಪಡೆದಾದ ಮೇಲೆ ರಾಜ್ಯಪಾಲರ ಸಹಿ ಹೋಗ್ಬೇಕು. ಅಲ್ಲಿ ರಾಷ್ಟ್ರಪತಿ ಸಹಿಗೆ ಹೋಗುತ್ತೆ, ಇಲ್ಲಿ ಕೇಂದ್ರ ಸರ್ಕಾರದಲ್ಲಾದರೆ ರಾಷ್ಟ್ರಪತಿಗೆ ಹೋಗುತ್ತೆ, ರಾಜ್ಯ ಸರ್ಕಾರದಲ್ಲಾದರೆ ರಾಜ್ಯಪಾಲರ ಒಂದು ಸಹಿಗೆ ಬರುತ್ತೆ. ರಾಜ್ಯಪಾಲರು ಕೆಲವು ದಿನ ಮಸೂದೆಗಳನ್ನು ರಾಷ್ಟ್ರಪತಿಗಳ ಒಪ್ಪಿಗೆಗೆ ಕಾಯ್ದಿರಿಸ್ಬೋದು. ಇವನು ತುಂಬ ಇಂಪಾರ್ಟೆಂಟು, ಅದು ದೇಶದ ಬೆಳವಣಿಗೆ ಸಂಬಂಧಪಟ್ಟಂಥದ್ದು ಅಂತ ಅನಿಸಿದರೆ ಆ ಕಾಯ್ದೆ ಆ ವಿಚಾರ ಅದನ್ನು ರಾಷ್ಟ್ರಪತಿಗಳ ಒಪ್ಪಿಗೆ ಕಳಿಸ್ಬೋದು. ಅವರು ಲಾಸ್ಟ್ ಒಪ್ಪಿಗೆ ಅವ್ರದ್ದೇ ಅಲ್ವಾ, ಅವರ ಒಪ್ಪಿಗೆ ಕಳಿಸ್ಬೋದು. ಎಲ್ಲದನ್ನೂ ಕಳಿಸ್ತಾರೆ ಅಂತಲ್ಲ, ತುಂಬ ಇಂಪಾರ್ಟೆಂಟ್ ಆಗಿರೋದನ್ನು ಅವರಿಗೂ ಕಳಿಸ್ಬಹುದು, ರಾಷ್ಟ್ರಪತಿಗಳ ಒಪ್ಪಿಗೆ ಕಳಿಸ್ಬೋದು. ಅಲ್ಲಿ ವಿಚಾರವನ್ನು ಮಾಡಿಬಿಟ್ಟು ತೀರ್ಮಾನವನ್ನು ಕೈಗೊಳ್ತಾರೆ. ಎರಡನೇದು ಹಣಕಾಸಿನ ಅಧಿಕಾರ. ನೋಡಿ, ಅಲ್ಲಿ ತಿಳಿದ ಹಾಗೆ ಅಲ್ಲಿ ಲೋಕಸಭೆಗೆ ಆಗ ಪವರ್ ಇರ್ತದೆ, ಇಲ್ಲಿ ವಿಧಾನಸಭೆಗೆ ಇರುತ್ತೆ. ಸೊ ಹಣಕಾಸಿನ ವಿಚಾರದಲ್ಲಿ ವಿಧಾನಸಭೆಗೆ ಹೆಚ್ಚು ಅಧಿಕಾರವಿದೆ. ಹಣಕಾಸು ಮಸೂದೆಯನ್ನು ರಾಜ್ಯಪಾಲರ ಪೂರ್ವಾನುಮತಿಯ ಮೇರೆಗೆ ವಿಧಾನಸಭೆಯಲ್ಲಿ ಮೊದಲು ಮಂಡಿಸಬೇಕು. ವಿಧಾನಸಭೆ ಅಂಗೀಕರಿಸಿದ ಮಸೂದೆಯನ್ನು ವಿಧಾನ ಪರಿಷತ್ತಿಗೆ ಕಳಿಸ್ತಾರೆ. ಫಸ್ಟ್ ಅದೇ ಹೇಳಿದ್ನಲ್ಲ, ರಾಜ್ಯಪಾಲರ ಒಪ್ಪಿಗೆ ಪಡೆದು ಫಸ್ಟ್ ಆಮೇಲೆ ಅದನ್ನು ವಿಧಾನಸಭೆಯಲ್ಲೇ ಫಸ್ಟ್ ಮಂಡಿಸಬೇಕು. ಅಲ್ಲಿ ಲೋಕಸಭೆಯಲ್ಲಿ ಮಂಡಿಸ್ತಾರೆ, ಇಲ್ಲಿ ವಿಧಾನಸಭೆಯಲ್ಲಿ ಮಂಡಿಸ್ತೀವಿ. ಸೊ ಮಂಡಿಸಿದಾದ ಮೇಲೆ ಆ ಮಸೂದೆಯ ವಿವರಗಳನ್ನು ಚರ್ಚೆಗಳನ್ನು ಏನು ಮಾಡಿರ್ತಾರಲ್ಲ ಅದನ್ನು ನೆಕ್ಸ್ಟ್ ಏನು ಮಾಡ್ತಾರೆ, ವಿಧಾನ ಪರಿಷತ್ತಿಗೆ ಕಳಿಸ್ತಾರೆ. ಅಲ್ಲಿಗೆ ಅಲ್ಲೂ ಒಪ್ಪಿಗೆ ಆದರೆ ನೆಕ್ಸ್ಟ್ ರಾಜ್ಯಪಾಲರ ಸಹಿ ಕಳಿಸ್ತಾರೆ. ಅಲ್ಲಿ ಏನಾರು ಒಪ್ಪಿಗೆ ನೀಡಬೇಕಾದ್ರೆ 14 ದಿವಸ ಟೈಮ್ ಇರುತ್ತೆ. ಅಲ್ಲಿ ತನಕ ಅವರು ತಡೆ ಹಿಡಿಬೋದು, ಯಾರು ವಿಧಾನ ಪರಿಷತ್ನವರು. 14 ದಿನ ಏನಿರುತ್ತೆ, 14 ದಿನದ ಒಳಗೆ ಯಾವುದೇ ರೀತಿಯ ತೀರ್ಮಾನ ಕೊಡಲಿಲ್ಲ ಅಂದರೆ ಅದು ಅಂಗೀಕಾರ ಆಗಿದೆ ಅಂತ ತಿಳ್ಕೊಂಡು ಅದನ್ನು ಮುಂದೂಡ್ತಾರೆ.
ಓಕೆ, ಫಸ್ಟ್ ಹಣಕಾಸಿನ ಒಂದು ಮಸೂದೆಯನ್ನು ಫಸ್ಟ್ ಮಂಡನೆ ಮಾಡ್ತಕ್ಕಂಥದ್ದೇ ವಿಧಾನಸಭೆಯಲ್ಲಿ, ಅದು ತಿಳ್ಕೊಂಡಿರ್ಬೇಕು ಮಕ್ಕಳೇ. ಆಮೇಲೆ ನೋಡಿ, ವಿಧಾನ ಪರಿಷತ್ ಹೇಳಿದ್ದಾರೆ 14 ದಿನ ಒಳಗೆ ತಮ್ಮ ಅಭಿಪ್ರಾಯವನ್ನು ಮರಳಿ ತಿಳಿಸಬೇಕು, ಇಲ್ಲ ಅಂತಂದ್ರೆ ವಿಧಾನ ಪರಿಷತ್ತಿನ ಅಭಿಪ್ರಾಯ ವಿಧಾನಸಭೆಗೆ ಕಡ್ಡಾಯವಾಗಿರುವುದಿಲ್ಲ. ನೋಡಿ, ಅದಕ್ಕೆ ಅದನ್ನೇನು ಒಪ್ಪಿಗೆಯನ್ನ ಕೊಡಬೇಕು ಅಂತೇಳಿ ತೀರ್ಮಾನವನ್ನು ಒಪ್ಪಿಗೆ ತೆಗೆದುಕೊಳ್ಬೇಕಂತ ಕಳಿಸ್ತಾರೆ ಅಷ್ಟೇ. 14 ದಿನದೊಳಗೆ ಏನಾದರೂ ಒಪಿನಿಯನ್ ಹೇಳಬಹುದು. ಓಕೆ, ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಬಿಡೋದು ಅದು ರಾಷ್ಟ್ರಪತಿ ಮತ್ತು ಮಂತ್ರಿಮಂಡಲಕ್ಕೆ ಇರ್ತದೆ. ಅದನ್ನ ತೀರ್ಮಾನ ಮಾಡ್ಕೊಂಡು ಮುಂದೂಡ್ತಾನೆ. ಸೊ 14 ದಿನ ಒಳಗಡೆ ಎಲ್ಲದ ರೀತಿಯ ವಿಚಾರಗಳನ್ನು ಮಂಡಿಸಬೇಕು. ಇಲ್ಲ ಅಂತಂದರೆ ಒಪ್ಪಿಗೆ ನೀಡದೆ ಹೋದರೆ ಅದನ್ನು ಪರಿಷತ್ ಒಪ್ಪಿಗೆ ಆಗಿದೆ ಅಂತೇಳಿ ತೀರ್ಮಾನ ಮಾಡಿಕೊಂಡು ಒಪ್ಪಿಗೆ ಮಾಡಿಕೊಂಡು ಅದನ್ನು ಏನು ಮಾಡ್ತಾರೆ, ಕಾಯ್ದೆಯನ್ನು ಮಂಜೂರು ಮಾಡ್ತಾರೆ ಮತ್ತು ಮುಂದುವರಿಸ್ತಾರೆ. ಓಕೆ, 14 ದಿನಕ್ಕೆ ಏನೋ ತಿಳಿಸ್ಬೇಕಷ್ಟೇ, ಇಲ್ಲ ಅಂತಂದ್ರೆ ಮುಂದೂಡ್ತಾರೆ. ಹಂಗಿನ ಒಪ್ಪಿಗೆ ಆಗಿದೆ ಅಂತ ತಿಳ್ಕೊಳ್ತಾರೆ. ನೆಕ್ಸ್ಟ್ ನೋಡಿ, ಕಾರ್ಯಾಂಗದ ಮೇಲಿನ ನಿಯಂತ್ರಣ. 3ನೇದು ನೋಡಿ, ರಾಜ್ಯ ಕಾರ್ಯಾಂಗವು ವಿಧಾನಸಭೆಗೆ ಜವಾಬ್ದಾರಿಯುತವಾಗಿರುತ್ತದೆ. ರಾಜ್ಯ ಕಾರ್ಯಾಂಗ ಅಂತಂದ್ರೆ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಮಂತ್ರಿಮಂಡಲ ಬಹುತೇಕವಾಗಿ. ಓಕೆ, ಆ ರಾಜ್ಯ ಕಾರ್ಯಾಂಗವು ವಿಧಾನಸಭೆಗೆ ಜವಾಬ್ದಾರಿಯುತವಾಗಿರ್ತದೆ. ಅಲ್ಲೇನು ಬೆಂಬಲ ನೀಡಿರ್ತಾರಲ್ಲ ಅಷ್ಟು ಸದಸ್ಯರುಗಳು ಅವರಿಗೆ ಜವಾಬ್ದಾರಿಯುತವಾಗಿ ಕೆಲಸ ಮಾಡಬೇಕಾಗ್ತದೆ. ವಿಧಾನಸಭೆಯ ವಿಶ್ವಾಸವಿರುವ ತನಕ ಮಂತ್ರಿಮಂಡಲ ಅಧಿಕಾರದಲ್ಲಿ ಮುಂದುವರಿಯುತ್ತದೆ. ವಿಶ್ವಾಸ ಕಳೆದುಕೊಳ್ತು ಅಂತಂದ್ರೆ ಅವರ ರಾಜೀನಾಮೆ ನೀಡಬೇಕಾಗ್ತದೆ. ಹಾಗಾಗಿ ಅಲ್ಲಿ ಮಂತ್ರಿಮಂಡಲ ಆಗಿರ್ಬೋದು, ಇಡೀ ಅಲ್ಲಿನ ಸದಸ್ಯರಾಗಿರ್ಬೋದು, ಅಷ್ಟು ಆ ವಿಧಾನಸಭೆಯ ಬೆಂಬಲಿಸಿದ ಎಲ್ಲ ಸದಸ್ಯರ ಮನಸ್ಸಿನ ಇಚ್ಛೆಯಂತೆ ಬಹುತೇಕವಾಗಿ ವಿಶ್ವಾಸ ತೆಗೆದುಕೊಳ್ಳುವಂತೆ ಕೆಲಸ ಮಾಡಬೇಕಾಗತ್ತೆ. ಅವರು ಅಧಿಕಾರ ಇದೆ ಅಂತೇಳಿ ಹೇಗೆ ಬೇಕಾಗಿ ಕೆಲಸ ಮಾಡಲಿಕ್ಕೆ ಬರೋದಕ್ಕೆ ಆಗೋದಿಲ್ಲ. ಸೊ ಆ ರೀತಿಯಾಗಿ ಅವರು ಕೆಲಸವನ್ನು ಮಾಡಬೇಕಾಗ್ತದೆ. ಸಂಪೂರ್ಣವಾಗಿ ವಿಶ್ವಾಸ ತೆಗೆದುಕೊಂಡ್ರೆ ಮಂತ್ರಿಮಂಡಲ ಹಾಗೆ ಮುಂದುವರಿಯುತ್ತದೆ. ವಿಶ್ವಾಸ ತೆಗೆದುಕೊಳ್ಳಿಲ್ಲ ಅಂದರೆ ಅವಿಶ್ವಾಸ ಗೊತ್ತುವಳಿ ಮೂಲಕ ಅವರು ಬೆಂಬಲ ವಾಪಸ್ ತಗೊಳ್ತಾರೆ. ಅವಾಗ ಇಡೀ ಮಂತ್ರಿಮಂಡಲವೇನಾಗುತ್ತೆ, ಅಲ್ಲಿ ಬಿದ್ದೋಗುತ್ತೆ. ಸೊ ಈ ರೀತಿಯ ವ್ಯವಸ್ಥೆಗಳನ್ನು ಕಾಣಬಹುದಾಗ್ತದೆ ನಮ್ಮಲ್ಲಿ. ಕಾರ್ಯಾಂಗದ ಮೇಲಿನ ನಿಯಂತ್ರಣ ಒಟ್ಟಾರೆ ಇರತಕ್ಕಂಥದ್ದು ವಿಧಾನಸಭೆಗೆ. ಸೊ ಆ ಸಂಪೂರ್ಣ ಮಂತ್ರಿಮಂಡಲ ಸಾಮೂಹಿಕವಾಗಿ ವಿಧಾನಸಭೆಗೆ ಹೊಣೆಗಾರಿಕೆ ಆಗುತ್ತದೆ. ಓಕೆ, ಆ ರೀತಿಯ ಕೆಲಸವನ್ನು ಮಾಡಬೇಕಾಗ್ತದೆ. ವಿಶ್ವಾಸ ತೆಗೆದುಕೊಂಡು ಕೆಲಸ ಮಾಡಬೇಕಾಗ್ತದೆ. ನೆಕ್ಸ್ಟ್, ಚುನಾವಣೆ ಅಧಿಕಾರ ಕಾರ್ಯಗಳು ನೋಡಿ. ರಾಷ್ಟ್ರಪತಿಗಳು, ರಾಜ್ಯಸಭಾ ಸದಸ್ಯರುಗಳು, ಆಮೇಲೆ ವಿಧಾನ ಪರಿಷತ್ ಸದಸ್ಯರುಗಳು, ವಿಧಾನಸಭಾಧ್ಯಕ್ಷರು, ಉಪಸಭಾಧ್ಯಕ್ಷರನ್ನ ಚುನಾವಣೆಗಳ ಮೂಲಕ ಆಯ್ಕೆ ಮಾಡುವಂಥ ಅಧಿಕಾರ ವಿಧಾನಸಭೆಗಿದೆ. ಇಷ್ಟು ಅಧಿಕಾರಗಳನ್ನು ಯಾರಿಗೆ ಕೊಟ್ಟಿರ್ತಾರೆ, ವಿಧಾನಸಭೆಯ ಸದಸ್ಯರುಗಳಿಗೆ ಕೊಟ್ಟಿರ್ತಾರೆ. ಅವರಷ್ಟು ಅದು ವೋಟ್ ಮಾಡ್ತಾರೆ. ಓಕೆ, ವೋಟ್ ಮಾಡಿ ರಾಷ್ಟ್ರಪತಿಗಳಿಗೂ ಅವರೇ ವೋಟ್ ಮಾಡೋದು, ರಾಜ್ಯಸಭಾ ಸದಸ್ಯರಿಗೂ ಅವರೇ ವೋಟ್ ಮಾಡೋದು, ವಿಧಾನ ಪರಿಷತ್ತಿಗೂ ಅವರೇ ವೋಟ್ ಮಾಡ್ತಾರೆ. ವಿಧಾನಸಭಾಧ್ಯಕ್ಷರು ಪೋಸ್ಟ್ ಮಾಡ್ತಾರಲ್ರಿ, ಅಧ್ಯಕ್ಷರು ಉಪಾಧ್ಯಕ್ಷರು ಅವರಲ್ಲೇ ಒಬ್ಬರು ಮಾಡ್ತಾರೆ ಅಂತ ಹೇಳಿದ್ನಲ್ಲ, ಅವ್ರನ್ನ ಆಯ್ಕೆ ಮಾಡುವಂತಹ ಒಂದು ಕಾರ್ಯದಲ್ಲೂ ಕೂಡ ಇವರು ವೋಟಿಂಗ್ ಇರ್ತದೆ. ಹಂಗಾಗಿ ಅಂತಹ ಒಂದು ಕಾರ್ಯವನ್ನು ಇವರು ನಿರ್ವಹಿಸ್ತಾರೆ ವಿಧಾನಸಭಾ ಸದಸ್ಯರುಗಳು. ಓಕೆ ನೋಡಿ, ಇನ್ನಿತರ ಕಾರ್ಯಗಳು. ಕೆಲವು ವಿಷಯಗಳಿಗೆ ಸಂಬಂಧಿಸಿದಂತೆ ಕೇಂದ್ರ ಸಂಸತ್ತು ಅಂಗೀಕರಿಸಿದಂಥ ಮಸೂದೆಯ ಬಗ್ಗೆ ವಿಧಾನಸಭೆಯಲ್ಲಿ ಚರ್ಚಿಸಬೇಕಾಗಿ ಬಂದಾಗ ತನ್ನ ಅಧಿಕಾರವನ್ನು ಚಲಾಯಿಸುತ್ತದೆ. ರಾಜ್ಯ ಲೋಕಸೇವಾ ಆಯೋಗ ವರದಿ ಮತ್ತು ಇನ್ನಿತರ ವರದಿಗಳನ್ನು ಸದನದಲ್ಲಿ ಚರ್ಚಿಸುವಂಥ ಅಧಿಕಾರವನ್ನು ಪಡ್ಕೊಂಡಿದೆ. ಇವರನ್ನು ಕೂಡ ಈ ವಿಧಾನಸಭಾ ಸದಸ್ಯರು ಮಾಡಬೇಕಾಗ್ತದೆ. ಕೇಂದ್ರ ಸಂಸತ್ತು ಏನು ಕರಿತೀವಲ್ಲ ಶಾಸಕಾಂಗ, ಅವ್ರು ಏನಾದರೂ ಒಂದು ಮಸೂದೆಯನ್ನು ಹೊರಡಿಸಿದ್ರೆ ಅದನ್ನು ನಿಮ್ಮಲ್ಲಿ ಚರ್ಚೆ ಮಾಡಿ ಅಂತಂದಾಗ ಅದನ್ನು ಚರ್ಚೆ ಮಾಡುವಂಥ ಸಂಪೂರ್ಣ ಅಧಿಕಾರ ಇಲ್ಲಿ ವಿಧಾನಸಭೆಗೆ ಇರ್ತದೆ. ಓಕೆ, ಅದನ್ನ ಚರ್ಚೆಯನ್ನು ಮಾಡಿಕೊಂಡು ಏನೇನು ತೀರ್ಮಾನಗಳು ಬರ್ತಾವೋ ಅದನ್ನು ಮೇಲಿನ ಒಂದು ಕೇಂದ್ರ ಸರ್ಕಾರಕ್ಕೆ ಒಪ್ಪಿಸಬೇಕಾಗಿರ್ತದೆ. ಸೊ ಅಂತಹ ಕೆಲಸಗಳನ್ನು ಇವ್ರು ಮಾಡಬೇಕು. ಆಮೇಲೆ ಲೋಕಸೇವಾ ಆಯೋಗ ವರದಿ ಬರ್ತದಲ್ಲ, ಅದು ಮತ್ತು ಇನ್ನಿತರ ಸಣ್ಣ ಪುಟ್ಟ ವಿಚಾರಗಳನ್ನು ಜವಾಬ್ದಾರಿಯುತವಾಗಿ ನಿರ್ವಹಿಸುವಂತಹ ಸಂಪೂರ್ಣ ಅಧಿಕಾರ ಇಲ್ಲಿ ಯಾರಿಗೆ ಕೊಟ್ಟಿರ್ತದೆ, ವಿಧಾನಸಭೆಗೆ ಕೊಟ್ಟಿರ್ತದೆ. ಮಕ್ಕಳೇ ತಿಳ್ಕೊಬೇಕಾಗ್ತದೆ. ಓಕೆ, ಲೋಕಸೇವಾ ಆಯೋಗ. ಓಕೆ, ಅದರ ಸಿಂಬಲ್ ಇಲ್ಲಿದೆ ನೋಡಿ. ಓಕೆ, ಸೊ ಈ ಥರದ್ದೆಲ್ಲ ಚರ್ಚೆಗಳನ್ನು ಚರ್ಚೆ ಮಾಡುವಂಥದ್ದೆಲ್ಲವನ್ನು ಕೂಡ ಇವರಿಗೆ ಕೊಟ್ಟಿರ್ತದೆ. ಸೊ ಇಷ್ಟು ಅಧಿಕಾರ ಕಾರ್ಯಗಳನ್ನು ಅವರು ಒಳಗೊಂಡಿರ್ತಾರೆ. ಸೊ ಇಷ್ಟು ವಿಧಾನಸಭೆಯ ಒಂದು ಅಧಿಕಾರ ಕಾರ್ಯಗಳ ಬಗ್ಗೆ ಗಮನಿಸಿದ್ವಿ. ಈಗ ವಿಧಾನ ಪರಿಷತ್ ಬಗ್ಗೆ ನೋಡ್ತಾ ಹೋಗೋಣ ಮಕ್ಕಳೇ. ನೋಡಿ, ರಾಜ್ಯ ಶಾಸಕಾಂಗದ ಮೇಲ್ಮನೆಯನ್ನು ನಾವೇನು ಕರಿತೀವಿ, ಆಗ್ಲೇ ಹೇಳಿದೆ, ಮೇಲ್ಮನೆಯನ್ನು ವಿಧಾನ ಪರಿಷತ್ ಅಂತೇಳಿ ಕರಿತೇವೆ. ಇದರ ಸದಸ್ಯರ ಗರಿಷ್ಠ ಸಂಖ್ಯೆಯು ಆ ರಾಜ್ಯದ ವಿಧಾನಸಭಾ ಸದಸ್ಯರ 1/3 ಈಗ ಉದಾಹರಣೆ, ವಿಧಾನಸಭಾ ಸದಸ್ಯರು 30 ಜನ ಇದ್ರೆ ಬಹುತೇಕವಾಗಿ ಇಲ್ಲಿ 10 ಇರ್ತಾರೆ. ಹಂಗೆ ಅಂದರೆ 1/2 ಜನ ವಿಧಾನ ಪರಿಷತ್ನಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾರೆ. ಜಸ್ಟ್ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ಅಷ್ಟೇ. ಸೊ 1/3 ಇರ್ತಾರೆ. ಸೊ ಅದರಲ್ಲಿ 40ಕ್ಕಿಂತ ಬಹುತೇಕವಾಗಿ ಕಡಿಮೆ ಇರಬಾರ್ದು. ಫಿಕ್ಸ್ಡ್ ಇದೆ, ಅಲ್ಲಿಂದ ಮೇಲಿರಬೇಕು, ಅದಕ್ಕಿಂತ ಕಡಿಮೆ ಇರಬಾರ್ದು, ಅಲ್ಲಿಂದ ಮೇಲಿರಬೇಕು. ಸೊ ಈ ರೀತಿಯ ಒಂದು ನಿಯಮಗಳಿದೆ. ಅದಕ್ಕೆ ತಕ್ಕಂತೆ ಅಲ್ಲಿನ ಒಂದು ಜನಸಂಖ್ಯೆ ಯಾಕೆಂದರೆ ವಿಧಾನಸಭಾ ಸದಸ್ಯರೇ ಅಲ್ಲಿನ ಒಂದು ಜನಸಂಖ್ಯೆ ಆಧಾರದ ಮೇಲೆ ನಿರ್ಮಾಣ ಆಗಿರ್ತಾರೆ. ಸೊ ಆ ಒಂದು ವಿಧಾನಸಭಾ ಸದಸ್ಯರು ಎಷ್ಟು ಇರ್ತಾರೆ ಅದರ ಒಂದು ಭಾಗ ಎಲ್ಲಿರ್ತಾರೆ, ವಿಧಾನ ಪರಿಷತ್ನಲ್ಲಿರ್ತಾರೆ. ನೆನ್ಪಿಟ್ಕೋಬೇಕು ಮಕ್ಕಳೇ. ಓಕೆ ನೋಡಿ, ಕರ್ನಾಟಕದ ವಿಧಾನ ಪರಿಷತ್ ಸದಸ್ಯರ ಈಗಿನ ಪ್ರಸ್ತುತ ಬಹುತೇಕ ಇರುವಂಥ ಸಂಖ್ಯೆ 75. ನೆನ್ಪಿಟ್ಕೋಬೇಕು ಮಕ್ಕಳೇ.
ಸೊ ಈ ಸದಸ್ಯರು 5 ಕ್ಷೇತ್ರಗಳನ್ನು ಪ್ರತಿನಿಧಿಸುತ್ತಾರೆ. ಎಷ್ಟು ಕ್ಷೇತ್ರಗಳಿಂದ ಬಂದಿರ್ತಾರೆ? ಎಸ್, ವೆರಿ ಗುಡ್. 5 ಕ್ಷೇತ್ರಗಳಿಂದ ಅವರು ಬಂದು ಅಲ್ಲಿ ನೇಮಕ ಆಗಿರ್ತಾರೆ. ವಿಧಾನಸಭಾ ಸದಸ್ಯರಿಂದ, ಸ್ಥಳೀಯ ಸಂಸ್ಥೆಗಳಿಂದ, ಪದವೀಧರರ ಕ್ಷೇತ್ರದಿಂದ, ಶಿಕ್ಷಕರ ಕ್ಷೇತ್ರದಿಂದ ಚುನಾಯಿಸಲ್ಪಟ್ರೆ, ಇನ್ನು ಕೆಲವು ಕಲೆ, ಸಾಹಿತ್ಯ, ಶಿಕ್ಷಣ, ಸಮಾಜ ಸೇವೆ, ವಿಜ್ಞಾನ ಮತ್ತು ಸಹಕಾರ ಚಳವಳಿ ಕ್ಷೇತ್ರದಿಂದ ಸೇವೆಗಳನ್ನು ಪರಿಗಣಿಸಿ ಇವರನ್ನ ಯಾರು ನೇಮಕ ಮಾಡ್ತಾರೆ ಹೇಳಿ? ಎಸ್, ವೆರಿ ಗುಡ್. ಸ್ಟಾರ್ಟಿಂಗಲ್ಲಿ ಹೇಳಿದೆ, ರಾಜ್ಯಪಾಲರು ಇವರನ್ನ ನಾಮಕರಣವನ್ನು ಮಾಡ್ತಾರೆ. ಓಕೆ, ಸೊ ಇಷ್ಟು ಜನ ಸದಸ್ಯರನ್ನ ಕಾಣ್ಬೋದಾಗತ್ತೆ. ವಿಧಾನ ಪರಿಷತ್ತು ಇಲ್ಲಿ ಕಾಯಂ ಸದನವಾಗಿರುತ್ತೆ, ಇದನ್ನು ವಿಸರ್ಜನೆ ಮಾಡಲಿಕ್ಕೆ ಬರೋದಿಲ್ಲ, ನಾನು ಆಗ್ಲೇ ಹೇಳಿದೆ. ಸೊ ಈಗ ಹಾಗಾದ್ರೆ ನಾವು ವಿಧಾನ ಪರಿಷತ್ ಸದಸ್ಯರಿಗೆ ಇರಬೇಕಾದಂಥ ಅರ್ಹತೆಗಳು ನೋಡೋಣ. 1ನೇದು ಭಾರತದ ಪ್ರಜೆಯಾಗಿರಬೇಕು, 2ನೇದು 30 ವರ್ಷ ವಯೋಮಿತಿ ಇರಬೇಕು, 3ನೇದು ವಿಧಾನಸಭಾ ಸದಸ್ಯರಾಗಲಿಕ್ಕೆ ಇರಬೇಕಾದಂಥ ಅರ್ಹತೆಗಳನ್ನು ಫಸ್ಟ್ ಇರಬೇಕು. ವಿಧಾನಸಭಾ ಸದಸ್ಯರಿಗೆ ಅರ್ಹತೆಗಳಲ್ಲಿ ನೋಡಿದಿರಿ, ಆ ಎಲ್ಲ ಅರ್ಹತೆಗಳು ಇವರಿಗಿದ್ದಾಗ ವಿಧಾನ ಪರಿಷತ್ ಸದಸ್ಯರು ಕೂಡ ಆಗ್ಬೋದು. ಓಕೆ, ಆಮೇಲೆ ಪ್ರತಿ 2 ವರ್ಷಕ್ಕೊಮ್ಮೆ ಅವಧಿ ಪೂರ್ಣಗೊಂಡ ಮೇಲೆ 1/3 ಭಾಗದಷ್ಟು ಸದಸ್ಯರು ನಿವೃತ್ತರಾಗ್ತಾರೆ ಮತ್ತು ಅಷ್ಟೇ ಜನ ಸದಸ್ಯರು ಆಯ್ಕೆ ಆಗ್ತಾರೆ, ಮರು ಆಯ್ಕೆ ಆಗ್ತಾರೆ. ಅದರಲ್ಲಿ 1%, ಈಗ 75 3 ಭಾಗ ಮಾಡಿದ್ರೆ 1% ಅವ್ರನ್ನ ನಿವೃತ್ತಿ ಮಾಡ್ತಾರೆ. ಸೊ ಆ 1% ಮತ್ತೆ ತುಂಬಿಕೊಳ್ತಾರೆ. ಓಕೆ, ಈ ರೀತಿಯ ನಿಯಮಗಳು ಇರ್ತದೆ. ಆಯ್ಕೆಯಾದ ಸದಸ್ಯರು ಅಧಿಕಾರಾವಧಿ ನೋಡಿ, ಆಯ್ಕೆ 6 ವರ್ಷ ಇರ್ತದೆ. ಅವರು ಟೋಟಲ್ 6 ವರ್ಷ ಅವರ ಅಧಿಕಾರಾವಧಿ ಇರ್ತದೆ. ಇವರಲ್ಲೇ ಒಬ್ಬರನ್ನ ಸಭಾಪತಿಯನ್ನಾಗಿ ಮತ್ತು ಒಬ್ಬರನ್ನ ಉಪಸಭಾಪತಿಯನ್ನಾಗಿ ಆಯ್ಕೆ ಮಾಡ್ಕೊಳ್ತಾರೆ. 75 ಜನದೊಳಗಡೆನೆ ಮಾಡ್ಕೊಳ್ತಾರೆ. ಆಮೇಲೆ ನೋಡಿ, ಸಭಾಪತಿಗಳು ಸದನದ ಅಧ್ಯಕ್ಷ ವಹಿಸಿಕೊಂಡು ಕಾರ್ಯಕಲಾಪಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿಕೊಂಡು ಹೋಗುವಂಥ ಅಧಿಕಾರನ ಪಡ್ಕೊಂಡಿರ್ತಾರೆ. ಎಲ್ಲರಿಗೂ ಗೌರವವನ್ನು ಕೊಡಬೇಕು. ವಿಧಾನಸಭೆಯಲ್ಲಾದರೂ ಆಗಿರ್ಬೋದು, ವಿಧಾನ ಪರಿಷತ್ನಲ್ಲೂ ಕೂಡ ಗೌರವವನ್ನು ಕೊಡಬೇಕು, ಯಾವ ಪಕ್ಷದಿಂದನಾದ್ರೂ ಬಂದಿರಲಿ ಅವರು. ಓಕೆ, ಶಾಸನೀಯ ಅಧಿಕಾರಗಳು 1ನೇದು. ಇವ್ರು ಏನೇನು ಕಾರ್ಯಗಳನ್ನು ಮಾಡ್ತಾರೆ ವಿಧಾನ ಪರಿಷತ್ನ ಕಾರ್ಯಗಳು ನೋಡೋಣ. 1ನೇದು ಶಾಸನೀಯ ಅಧಿಕಾರಿಗಳು. ಶಾಸನ ಮಾಡುವಲ್ಲಿ ವಿಧಾನ ಪರಿಷತ್ ಸಹ ಅಧಿಕಾರವನ್ನು ಪಡೆದಿದೆ. ಕೆಲವೊಂದು ಶಾಸನಗಳನ್ನು ನಿರ್ವಹಿಸುವಂಥ ಸಂಪೂರ್ಣ ಅಧಿಕಾರವನ್ನು ಇವರಿಗೂ ಕೂಡ ಕೊಟ್ಟಿರ್ತಾರೆ. 2ನೇದು ಸಾಮಾನ್ಯ ಮಸೂದೆಯನ್ನು 2 ಸದನದಲ್ಲಿ ಮಂಡಿಸಬಹುದು. ಸಾಮಾನ್ಯ ಮಸೂದೆ 2 ಸದನ, ವಿಧಾನಸಭಾ ಮತ್ತು ವಿಧಾನ ಪರಿಷತ್ನಲ್ಲಿ ಕೂಡ ಮಂಡಿಸಬಹುದು. 2ನೇದು. ಆಮೇಲೆ 3ನೇದು, ಒಂದು ಸದನ ಅಂಗೀಕರಿಸಿದ ಮಸೂದೆಯನ್ನು ಇನ್ನೊಂದು ಸದನಕ್ಕೆ ಕಳುಹಿಸಲಾಗ್ತದೆ. ಇಲ್ಲಿ ಫಸ್ಟ್ ಒಪ್ಪಿಗೆ ಪಡ್ಕೊಂಡ್ಮೇಲೆ ವಿಧಾನಸಭೆ ಕಳಿಸ್ತಾರೆ. ಓಕೆ, ಈ ರೀತಿ ಇರ್ತದೆ. ಆಮೇಲೆ ವಿಧಾನ ಪರಿಷತ್ ಮಸೂದೆಯನ್ನು 3 ತಿಂಗಳ ಒಳಗೆ ತಡೆ ಹಿಡಿಬೋದು. ಅಲ್ಲಿ 14 ದಿನ ಇರ್ತಿತ್ತು ಅಷ್ಟೇ. ಇವರು ವಿಧಾನಸಭೆ ಇವರು ಮಂಡಿಸಿದಂಥ ವಿಚಾರಗಳನ್ನು ಮಸೂದೆಯನ್ನು ಬೇಕಾದ್ರೆ 3 ತಿಂಗಳ ತನಕ ಏನು ಮಾಡ್ಬೋದು, ತಡೆ ಹಿಡಿಬೋದಾಗ್ತದೆ. 2ನೇ ಬಾರಿಗೆ ಮತ್ತೆ ಕಳುಹಿಸಿಕೊಟ್ಟಾಗ 1 ತಿಂಗಳೊಳಗೆ ಅಂಗೀಕಾರವನ್ನು ನೀಡಬೇಕು. 2ನೇ ಸರಿ ಮತ್ತೆ ಅದನ್ನು ಕಳಿಸ್ಕೊಟ್ರೆ, ತಿದ್ದುಪಡಿಗಳು ಮಾಡಿ ಏನಾದ್ರು ಸರಿಪಡಿಸಿ ಮತ್ತೆ ಅದನ್ನು ಕಳಿಸ್ಕೊಟ್ರೆ 1 ತಿಂಗಳೊಳಗೆ ಅವರು ವಿಚಾರವನ್ನು ಮಾಡಬೇಕಾಗ್ತದೆ, ತೀರ್ಮಾನವನ್ನು ಕೊಡಬೇಕಾಗ್ತದೆ. ಈ ರೀತಿಯ ನಿಯಮಗಳನ್ನು ಕಾಣಬೇಕಾಗುತ್ತೆ. ಆಮೇಲೆ ಇಲ್ಲವಾದಲ್ಲಿ 2 ಸದನಗಳನ್ನು ಅಂಗೀಕರಿಸಲ್ಪಟ್ಟಿದೆ ಅಂತ ಭಾವಿಸ್ಕೊಳ್ತಾರೆ, ರಾಜ್ಯಪಾಲರ ಒಪ್ಪಿಗೆ ಕಳಿಸ್ಕೊಡ್ತಾರೆ. ಅವ್ರು ಏನು 14 ದಿನದೊಳಗೆ ತಿಳಿಸ್ಬೇಕು ಅಂತ ಇರುತ್ತಲ್ಲ, ಹಂಗೆ ಫಸ್ಟಿಗೆ 3 ತಿಂಗಳು ಅವಕಾಶ ಇರುತ್ತೆ, ಆಮೇಲೆ 1 ತಿಂಗಳು ಇರ್ತದೆ. ಅಷ್ಟರೊಳಗೂ ತಿಳಿಸಲಿಲ್ಲ ಅಂತಂದರೆ ಒಪ್ಪಿಗೆ ಆಗಿದೆ ಅಂತೇಳಿ ರಾಜ್ಯಪಾಲರ ಸಹಿಗೆ ಕಳಿಸ್ಕೊಡ್ತಾರೆ. ಈ ಯಾರು ವಿಧಾನ ಪರಿಷತ್ ಸದಸ್ಯರುಗಳು. ಓಕೆ, ಈ ರೀತಿ ನಿಯಮಗಳನ್ನು ಕಾಣ್ಬೋದಾಗ್ತದೆ. ಆಮೇಲೆ 2ನೇದು ಹಣಕಾಸಿನ ಅಧಿಕಾರ. ಹಣಕಾಸಿನ ಬಗ್ಗೆ ವಿಧಾನಸಭೆ ಹೆಚ್ಚು ಅಧಿಕಾರವನ್ನು ಪಡ್ಕೊಂಡಿದೆ, ಆಲ್ರೆಡಿ ಹೇಳಿದ್ದೀನಿ. ವಿಧಾನ ಪರಿಷತ್ ಕೇವಲ 14 ದಿನದ ಒಳಗೆ ತಡೆ ಹಿಡಿಯುವಂಥ ಅಧಿಕಾರವಿದೆ. ಅದು ಇವ್ರನ್ನ ತಡೆ ಹಿಡಿಬೋದು. ಆದರೆ ಹೇಳಿದ್ದೀನಿ 14 ದಿನ ಬೇಕಾದ್ರೆ ವೆಯ್ಟ್ ಮಾಡಿಸ್ಬೋದು, ಅಷ್ಟರೊಳಗೆ ತೀರ್ಮಾನವನ್ನು ಕೊಡಬೇಕು. ಕೊಡಲಿಲ್ಲ ಅಂತಂದರೆ ಅದು ಅಂಗೀಕಾರ ಆಗಿದೆ ಅಂತ ಮುಂದುವರಿತದೆ. ಓಕೆ, ಆ ರಾಜ್ಯಪಾಲರ ಒಪ್ಪಿಗೆ ಹೋಗ್ತದೆ. ಅಲ್ಲಿ ಅದೇ ನೋಡಿ, ಆಡಳಿತಾಧಿಕಾರ ಬಗ್ಗೆ ನೋಡೋಣ. ಇದು ಆಡಳಿತದ ಮೇಲೆ ಕಡಿಮೆ ನಿಯಂತ್ರಣವನ್ನು ಹೊಂದಿದೆ. ಯಾಕೆಂದರೆ ಆಡಳಿತ ಸಂಪೂರ್ಣವಾಗಿರ್ತಕ್ಕಂಥದ್ದೇ ಅಲ್ಲಿ ವಿಧಾನಸಭೆಗೆ ಇರ್ತದೆ. ಸೊ ಹಂಗಾಗಿ ಅಲ್ಲಿನ ಹೆಚ್ಚಿನ ಅಧಿಕಾರ ಇರ್ತದೆ, ಆಡಳಿತದ ಸ್ವಲ್ಪ ಇಲ್ಲಿ ಕಡಿಮೆ ನಿಯಂತ್ರಣ ಇರ್ತದೆ, ಜಾಸ್ತಿ ಹೆಚ್ಚಾಗಿರೋದಿಲ್ಲ. ನೋಡಿ, ಸದಸ್ಯರುಗಳು ಸಚಿವರುಗಳಿಗೆ ಪ್ರಶ್ನೆಗಳನ್ನು ಕೇಳುವುದರ ಮೂಲಕ ಮಾಹಿತಿಯನ್ನು ಪಡಿಬೋದು. ಏನಾದ್ರು ಮಾಹಿತಿಗಳು ಬೇಕು, ಪ್ರಶ್ನೆಗಳನ್ನು ಮಾಡಬೇಕು ಅಂದರೆ ಅಲ್ಲಿನ ಒಂದು ಮಂತ್ರಿಮಂಡಲ, ಅಲ್ಲಿನ ಸದಸ್ಯರುಗಳಿಗೆ ಏನು ಮಾಡ್ಬೋದು, ಪ್ರಶ್ನೆಗಳನ್ನು ಕೇಳಿ ಅದರ ಒಂದು ಸವಿವರಗಳನ್ನು ಪಡೆದುಕೊಳ್ಳುವಂತಹ ಅಧಿಕಾರ ಅವ್ರಿಗೆ ಕೊಟ್ಟಿರ್ತದೆ. ಇವರು ಅದನ್ನು ಪ್ರಶ್ನೆ ಮಾಡ್ಬೋದು. ಆಮೇಲೆ ನೋಡಿ, ಉತ್ತರ ಸಮರ್ಪಕವಾಗಿಲ್ಲದಿದ್ದರೆ, ಒಂದು ಪಕ್ಷ ಅವ್ರು ಕೊಡ್ತಕ್ಕಂತಹ ಇವರು ಕೇಳುವಂಥ ಪ್ರಶ್ನೆಗಳಿಗೆ ಅವ್ರ ಉತ್ತರ ಸರಿಯಾಗಿಲ್ಲ ಅಂದರೆ ಸಚಿವರ ರಾಜೀನಾಮೆಗೆ ಒತ್ತಾಯಿಸಬಹುದೇ ವಿನಃ ಅವಿಶ್ವಾಸ ನಿರ್ಣಯ ಮಂಡಿಸುವಂತಿಲ್ಲ. ಅವ್ರನ್ನ ರಾಜೀನಾಮೆ ನೀಡಿ ಅಂತೇಳಿ ಅಲ್ಲಿ ಅಧ್ಯಕ್ಷರಿಗಾಗಿರ್ಬೋದು, ಆ ರಾಜ್ಯಪಾಲರಿಗಾಗಿ ಒಂದು ಮನವಿಯನ್ನು ಮಾಡ್ಕೋಬೋದು. ಹೊರತು ಅವಿಶ್ವಾಸ ಏನು ಅವರು ವಾಪಸ್ ಈ ವಿಧಾನಸಭೆಯಲ್ಲಿ ಬೆಂಬಲ ಕೊಟ್ಟು ವಾಪಸ್ ತಗೊಳ್ತಾರಲ್ಲ, ಹಂಗೆ ತಗೊಳ್ಳೋದಕ್ಕೆ ಇವರು ಬರೋದಿಲ್ಲ. ಹೇಳಿದ್ನಲ್ಲ, ವಿಸರ್ಜನೆ ಮಾಡಲಿಕ್ಕೆ ಬರೋದಿಲ್ಲ ಇದು. ಸೊ ಈ ರೀತಿಯ ನಿಯಮಗಳನ್ನು ಕಾಣ್ಬೋದಾಗತ್ತೆ. ಚರ್ಚಾ ಅಧಿಕಾರ ನೋಡಿ, ಸರ್ಕಾರದ ಕಾರ್ಯಕ್ರಮಗಳು, ನೀತಿ ನಿರ್ಧಾರಗಳು ಹಾಗೂ ಮಸೂದೆಗಳ ಬಗ್ಗೆ ಚರ್ಚಿಸಲಾಗ್ತದೆ. ಆಮೇಲೆ ಇದನ್ನು ಹಿರಿಯ ಸದನವಾಗಿರೋದ್ರಿಂದ ಚರ್ಚೆ ಬಹಳ ಗಂಭೀರವಾಗಿರ್ತದೆ. ಭಾಳಷ್ಟು ತಿಳಿದುಕೊಂಡಿರ್ತಕ್ಕಂಥವ್ರು, ವಿಚಾರವಂತರು ಇದರಲ್ಲಿ ಇರೋದ್ರಿಂದ ಈ ಚರ್ಚಾಧಿಕಾರದಲ್ಲಿ ಇವರು ಭಾಗವಹಿಸಬೇಕಾಗ್ತದೆ. ಕಾರ್ಯಕ್ರಮಗಳು, ನೀತಿ ನಿರ್ಧಾರಗಳು, ಏನಾದರೂ ಒಂದು ಡೆವಲಪ್ಮೆಂಟ್ಸು, ಭಾರತದ
ದೇಶದ ರಾಜ್ಯದ ಡೆವಲಪ್ಮೆಂಟ್ಸ್ ಅದಕ್ಕೆ ವಿಚಾರ ಸಂಬಂಧಪಟ್ಟಂಗೆ ಏನಾದ್ರು ತೀರ್ಮಾನಗಳನ್ನು ಇದ್ದರೆ ಅದರಲ್ಲಿ ಇವರು ಭಾಗವಹಿಸ್ತಾರೆ. ಇಷ್ಟು ಮಾಹಿತಿಗಳಿರಲಿ. ಇದನ್ನು ಮುಂದಿನ ತರಗತಿಯಲ್ಲಿ ನಾವು ಕಂಟಿನ್ಯೂ ಮಾಡೋಣ ಮಕ್ಕಳೇ. ಇಲ್ಲಿಗೆ ಧನ್ಯವಾದಗಳು.